ಇಲ್ಲ ಬರೋದೇ ಹಿಂಗೆ ಸರ್, ಮಾತಾಡಕ್ ಬರಲ್ಲ. ನಾವು ಹಾಸನ್ ಕಡೆಯವ್ರಲ್ವಾ, ನಮ್ಗೆ ತುಂಬಾ ನಯವಾಗಿ ಮಾತಾಡಕ್ ಬರಲ್ಲ, ಅಂದ್ರೆ ಸ್ಮೂತ್ ಆಗಿ ಬರಲ್ಲ. ನಾವು ಹಳ್ಳಿ ಭಾಷೆ ಇರೋದೇ ಹಿಂಗೆ ನಮ್ದು. ಈಗ ಮಂಗಳೂರು ಭಾಷೆನ ನಮ್ ಭಾಷೆ ತರ ಮಾತಾಡಿ ಅಂದ್ರೆ ಅವ್ರಿಗೆ ಬರಲ್ಲ. ಹಾಸನ್ ಅವ್ರದ್ದು ನಮ್ದು ಈ ತರ ಭಾಷೆ. ಏನ್ ಪುಷ್ಪ ಸುಮ್ನೆ ಇಲ್ಲಿ ತೋಡ್ತಲ್ಲೇನೋ ಹಳ್ಳಿಯವ್ರ ತರ. ನಾನು ಹೆಂಗಿರ್ತೀನಿ, ನಾನು ಹಳ್ಳಿಲಿ ನಾನು ಈಗ ಹಿಂಗಿದ್ದೀನಲ್ವಾ, ನೀವು ಅಲ್ಲಿ ಬನ್ನಿ, ನನ್ ಗುರ್ತಿಡಿಯಕ್ಕೆ ಆಗಲ್ಲ. ನಾನೊಂದ್ ಹಳ್ಳಿ ಹೆಂಗಸ್ರ ತರ ಒಂದ್ ನೈಟಿ ಹಾಕಿ ಗಿಡದ ಕೆಲಸ ಮಾಡ್ತಾ ಇರ್ತೀನಿ. ಈಗ್ಲೂ ಪ್ರೆಸೆಂಟ್ ಇವತ್ತಿಗೂ ನಿಮ್ಗೆ ನಾನ್ ಫೋಟೋ ಕಳಿಸ್ತೀನಿ ಬೇಕಾದ್ರೆ, ನಂಬಿಕೆ ಇಲ್ಲ. ಆ ತರ ನಮ್ ಮೆಂಟಾಲಿಟಿ. ಅವ್ನು ನಮ್ಮನ್ನ ಏನ್ ಮಾಡಕ್ ಸಾಧ್ಯ? ಪಾಪ ಇರ್ಲಿ ಆರಾಮಾಗಿ ಅಂತ ಬಿಟ್ಟಿದ್ದಾನೆ. ಅದಕ್ಕೆ ಜನ ಏನೋ ಯಶೋರಮ್ಮನೂ ಯಶು ಮಾತಾಡ್ತಿಲ್ಲ. ಅವ್ರ ಏನ್ರಿ ಕಿಸ್ತವ್ರೆ ಮಾತಾಡೋರು? ನಾನ್ ಹೇಳೋದು, ನಾವು ಕಿಸ್ತಿದೀವಿ. ಏನಂತೀರಾ? ದಬಾಕಿದೀವಿ ನಾವ್ ಇವತ್ತು ಇಂಡಸ್ಟ್ರಿಯಲ್ಲಿ. ಅವ್ರು ದಬಾಕಕ್ ಕೇಳ್ರಿ ಮಾತಾಡಿರೋರು. ನನಗ್ ಸಿಟ್ಟು ಬರುತ್ತೆ. ನಮ್ ಸೊಸೆ ಬಗ್ಗೆ ಮಾತಾಡ್ತಾರೆ. ನಮಗೆ ಯಾರ ಬಗ್ಗೆ ಮಾತಾಡಿದ್ರು ಬೇಜಾರಿಲ್ಲ. ನನ್ ಸೊಸೆ ಬಗ್ಗೆ ಯಾರು ಮಾತಾಡಬಾರ್ದು. ನಾನು ಯಶುಗೂ ಬೈತೀನಿ, ನನ್ ಸೊಸೆ ಬಗ್ಗೆ ಯಾರು ಬೈಬಾರ್ದು. ನೀನು ಅಷ್ಟೇ ಚೆನ್ನಾಗಿ ನೋಡ್ಕೊ ಅಂತಾನೆ ನಾವ್ ಯಾವಾಗ್ಲೂ ಗೈಡ್ ಮಾಡಿದೀವಿ. ಸುಮ್ನೆ ಹಂಗ್ ಬೆಳಿತಾನೇನ್ರಿ? ಆಮೇಲೆ ಅಷ್ಟ್ ಚೆನ್ನಾಗಿ ಹೆಂಡತಿ ನೋಡ್ಕೊತಾನೆ ಅಂತ ಎಲ್ಲ ಅಂತಿರಲ್ಲ. ನಾವ್ ಮನೆಯಿಂದ ಕಲ್ಚರ್ ಕೊಟ್ಟಿದೀವಿ, ಹೆಂಡತಿನ ಹೆಂಗ್ ನೋಡ್ಕೋಬೇಕು, ಹೆಂಡತಿ ಜೊತೆ ಹೆಂಗಿರ್ಬೇಕು, ಮಕ್ಳನ್ನ ಹೆಂಗ್ ನೋಡ್ಕೋಬೇಕು, ಅಪ್ಪ ಅವೆಲ್ಲ ಕೊಟ್ಟಿದೀವಿ. ಅದಕ್ಕೆ ನಮ್ ಸೊಸೆ ಅದೆಲ್ಲ ಬರೀತಾರೆ. ನನ್ಗೆ ನಮ್ ಎಷ್ಟು ಬರ್ದ್ರೆ ನಂಗೆ ಏನ್ ಬೇಜಾರಾಗಲ್ಲ. ನಮ್ ಸೊಸೆನು ನಾನು ಮಾತಾಡ್ತಿಲ್ಲ ಅಂತ ಹೇಳಿ ಇವ್ರು ನೋಡಿದ್ರ ಬಂದು, ಅದಕ್ಕೆ ನಂಗೆ ಕೋಪ ಬಂದಿರೋದು. ಅದಕ್ಕೆ ಸಿಟ್ಟು ಬಂದ್ಬಿಟ್ಟು ಮತ್ತೆ ಬನ್ರಿ ಇಲ್ಲಿ ಅಂತ ಟಿವಿ9 ಕರೆದ್ಬಿಟ್ಟು ಕೊಟ್ಟೆ. ಬನ್ರಿ ಹೇಳ್ತೀನಿ ನಮ್ಮ ಮನೆ ಬಗ್ಗೆ ನೀವು ಕೇಳ್ತೀನಿ ಅಂತಂದ್ರೆ ಇವತ್ತಿಗೆ ಮುಗಿಯಲ್ಲ. ಅದು ಎಷ್ಟು 25 ವರ್ಷ ಸ್ಟೋರಿ ನೀವು. ಆಮೇಲೆ ಒಳ್ಳೆ ದುಡ್ಡು ಮಾಡ್ಕೊಬಿಡ್ತೀರಾ ನಮ್ಮನೆ ಸ್ಟೋರಿ ಮಾಡ್ಕೊಂಡು. ಅದು ಕೇಳ್ಬೇಕ ನಾವು? ಕೇಳಲ್ಲ ನಾವು. ಯಾಕೆ ಕೇಳ್ಬೇಕು? ಅವಾಗ ನಾನು ಬೇಜಾರು ಮಾಡ್ಕೊಂಡು ಹೇಳಿದ್ದೆ ಅವನಿಗೆ, ಮಗ ಏನ್ ಮಗ, ನಾನ್ ಪ್ರೊಡ್ಯೂಸರ್ ಆದ್ರೆ ನೀನ್ ಈ ತರ ಎಲ್ಲ ಬಿಡಲ್ಲ, ಚೆನ್ನಾಗ್ ಕೊಡ್ತೀನಿ ಅಂತ. ಅವನೇನಂದ್ರೆ ನನ್ನ ಮುದ್ಕಿ ಅಂತ ಕರೆಯೋದು ತಮಾಷೆಗೆ. ಅಂದ್ರೆ ಮುದ್ಕಿ ನೀನ್ ಇದೆಯಲ್ಲ, ನೀನು ನಾನೇ ಕಂಡಿಡ್ದಿಲ್ಲ, ಅದನ್ನ ಕಂಡಿಡ್ಕೊಂಡ್ಬಿಟ್ಟಿದೀಯ ನೀನು. ನಾನು ಅದನ್ನ ತಾಟು ಬಂದಿಲ್ಲ ನಮ್ಗೆ ಯಾರಿಗೂ. ಸಾಂಗ್ ಮುಗಿಸಿದೀವಿ ಅಂತ ನಾವು ಅನ್ಕೊಂಡಿದೀವಿ, ಬಟ್ ಖರ್ಚು ಬರುತ್ತೆ ಅದಕ್ಕೆ ನಾವು ಅವಾಯ್ಡ್ ಮಾಡಿದೀವಿ. ಆದ್ರೆ ಅದನ್ನ ಅಬ್ಸರ್ವ್ ಮಾಡಿದೀಯಲ್ಲ ನೀನು ಅಂತ ಅವಾಗವಾಗ ಹೇಳೋನು. ಒಳ್ಳೇದಲ್ವಮ್ಮ? ಎಲ್ಲಾರು ಬೇಕು ಅಂತ ಏನೇನೋ ಮಾಡ್ತಾರೆ, ನಮಗ್ ಪಾಪ ಬರೀ ಮಾತಾಡಿದ್ಕೆ ಉಟ್ಕೊಂಡವ್ರೆ ಅಂದ್ರೆ ನಾವು ಖುಷಿ ಪಡ್ಬೇಕಲ್ವ? ಏನೇನೋ ಮಾಡ್ತಾರೆ ದಿನ ಬೆಳಗಾದ್ರೆ ಪಾಪ ಜನ. ನಾವು ಸುಮ್ಮನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ನೀವು ಅಷ್ಟೊಂದು ನಮ್ಮನ್ನ ತಗೊಂಡೋಗಿದ್ದೀರಾ ಅಂದ್ರೆ ಖುಷಿ ಪಡೋ ವಿಷಯ ಅಲ್ವೇನಮ್ಮ? ಯಶೋಧ ಪೂಜಾರಿ ಅಲ್ವಾ? ಬಾಬಾ ನನಗೆ ಗೊತ್ತು, ಬಾ ನೀನ್ ಬಾ, ಎಲ್ಲ ಹೋಗ್ತೀಯ. ಅಭಿಮಾನಕ್ಕೆ ಅಭಿಮಾನಿಯಾಗಿ ಅಭಿಮಾನಿಗಳನ್ನೇ VIP ಅಂದ ಅಭಿಮಾನಿಗಳ ಅಭಿಮಾನಿಯ ಹುಬ್ಬೆರಸ ಮಾಟಿನ ಹಬ್ಬದ ಸಂಭ್ರಮದ ದಿನ ಅತಿ ಶೀಘ್ರದಲ್ಲಿ ಈ ದೇಹ ಎಂಬ ರಥಕ್ಕೆ ಸಾರಥಿ ಮನಸ್ಸು. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತು ಬಿಟ್ಟವ್ರೆ. ಮಕ್ಕಳು ಅಣ್ಣ ಅನ್ನ ತಿಂತಾರ, ತಿಂತಾರಣ್ಣ. ಈ ನನ್ನ ಮಕ್ಕಳು ತಾಯಿ ಊಟ ಮಾಡಲ್ಲಣ್ಣ. ಈ ನನ್ನ ಮಕ್ಕಳು ಒಂದೊಂದಲ್ಲ. ರಾಷ್ಟ್ರದ ರಾಜಧಾನಿ ಕರ್ನಾಟಕ ಬೊಮ್ಮಾಯಿಯವರೇ. ರಾಷ್ಟ್ರದ ರಾಜಧಾನಿ ಕರ್ನಾಟಕ ಬೊಮ್ಮಾಯಿಯವರೇ. ರಾಷ್ಟ್ರದ ರಾಜಧಾನಿ ಕರ್ನಾಟಕ. ಕರೆಕ್ಟ್ ಆಗಿ ಅದನ್ನ ಹೇಳಿಸ್ಬೇಕು ಅಂತಾನೆ ಬಂದೆ ಅಲ್ಲಿಗೆ. ರಾಷ್ಟ್ರದ ರಾಜಧಾನಿ ಕರ್ನಾಟಕ ಬೊಮ್ಮಾಯಿಯವರೇ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು. ಇಲ್ಲೇನೋ ವಾಸನೆ ಬರ್ತಾ ಇದೆ ಅಲ್ವಾ? ಚೆನ್ನಾಗಿರೋ ಸ್ಮೆಲ್ ಬರ್ತಾ ಇದೆ. ನಾನು ಊಸ್ಬಿಟ್ಟಿರೋದು ಅದು. ಬೋಳಿ ಮಗನೇ, ಕಡಿತಾ ಇದ್ಯಾ? ಮಿಂಟ್ರಿ ಬಿಟ್ಟಿದ್ದ ನೀನು ಕೆಟ್ಟ ಬಾಯ ಊರ್ ಮಂದಿ ಹಾಟ್ ಹಾಕ್ಲಿ, ಸತ್ತಲ್ಲಿ ಕಟ್ಟು ಆಗ್ಲಿ. ಎಷ್ಟ್ ದಿನ ನನಗಂತ ಮೂಲ ಆಗಿದ್ದೆ ನೀನು. ಎಲ್ಲರ ಹತ್ರ ಹೋಗ್ತೀವಿ. ನಮ್ಮ ಉಪೇಂದ್ರ ಸರ್ ಹತ್ರ ಹೋಗ್ತೀವಿ, ನಮ್ಮ ಶಿವಣ್ಣ ಅಂತಕ್ ಹೋಗ್ತೀವಿ, ಸುದೀಪ್ ಸರ್ ಹತ್ರ, ಎಲ್ಲರ ಹತ್ರ ಗುಡ್ಡ ಅನ್ನಿಸ್ಕೊ ಬರ್ತೀವಿ. ಅಮ್ಮ ಮಾಡೋರೆ ಎಲ್ಲರೂ ಗುಡ್ಡಾತೆ ಅಂತಾರೆ. ಎಲ್ಲರೂ ಮಕ್ಕಳು ನೀವ್ ಕರೆದ್ರೆ ಅವರೇ ಬರ್ತಾರೆ ನೋಡಿ. ನೀವೊಂದ್ ಮಾತು ಹೇಳಿದ್ರೆ ನಾವೇ ಹೋಗ್ತೀವಿ ಅಂತ. ವೆರಿ ಗುಡ್. ಯಶು ಮಗ ಅಲ್ಲಮ್ಮ, ನಂಗೆ ಎಲ್ಲರೂ ಇಂಡಸ್ಟ್ರಿಯಲ್ಲಿ, ನಂಗೆ ಶಿವಣ್ಣನು ಮಗ, ಉಪೇಂದ್ರನು ಮಗ, ಎಲ್ಲರೂ ನಮ್ಮ ದರ್ಶನ್ ಎಲ್ಲರೂ ನಮ್ಮ ಮಕ್ಳಿದ್ದಂಗೇನೆ. ಅವರೆಲ್ಲ ಇಂಡಸ್ಟ್ರಿ ಕಟ್ಕೊಟ್ಟವ್ರೆ. ಹಂಗಾಗಿ ನಾವೆಲ್ಲ ಅದಕ್ಕೆ ಕೆಲಸ ಮಾಡ್ತಾ ಇದೀವಿ. ಫಸ್ಟ್ ಮಾಡೋಣ. ದರ್ಶನ್ ಫ್ಯಾನ್ಸ್ ನಾನು ನೋಡ್ತಿದ್ದೆ. ದರ್ಶನ್ ಅವ್ರ ಫ್ಯಾನ್ಸ್ ಕೂಡ ಕೊತ್ತಲವಾಡಿ ಪ್ರಮೋಷನ್ ಮಾಡ್ತಾ ಇದಾರೆ. ನಾನು ಮದುವೆಗೆಲ್ಲ ಕರೆಯಕ್ ಹೋಗಿದ್ದೀನಿ. ದರ್ಶನ್ ನನಗೆ ತುಂಬಾ ಇಷ್ಟ. ಅವ್ರ ಪರ್ಸನಲ್ ಏನಾದ್ರೂ ಇರ್ಲಮ್ಮ, ನಮಗೆ ನಮ್ ಸಿನಿಮಾಲ್ ಕೆಲಸ ಮಾಡಿದಾರೆ, ನಮ್ ಬಂಧು ತರ ನೋಡ್ತೀವಿ. ಎಲ್ರು ತಪ್ಪು ಮಾಡ್ತಾರೆ, ಎಲ್ರಿಗೂ ಕಷ್ಟ ಬರುತ್ತೆ, ಎಲ್ರಿಗೂ ಆಕ್ಸಿಡೆಂಟ್ ಆಗುತ್ತೆ. ಅದ್ರಲ್ಲಿ ಯಾರ್ಗ್ ಆಕ್ಸಿಡೆಂಟ್ ಆದಾಗ ಯಾರು ತಪ್ಪು ನಮಗೆ ಗೊತ್ತಿಲ್ಲ, ಅದಕ್ಕೆ ನ್ಯಾಯಾಲಯ ಹೇಳುತ್ತೆ. ಬಟ್ ದರ್ಶನ್ ಆಗ್ಲಿ ಸುದೀಪ್ ಆಗ್ಲಿ ನಾವ್ ಯಾರನ್ನು ಏನು ತಪ್ಪು ಹೇಳಕ್ ಆಗಲ್ಲ. ಎಲ್ರು ನಮ್ಮ ಮಕ್ಳ ತರನೇ ನಮ್ಗೆ. ಹಂಗಾಗಿ ನಾವ್ ಎಲ್ರ ಫ್ಯಾನು ನಮ್ ಸಿನಿಮಾ ನೋಡಿ ಅಂತ ಹೇಳ್ತೀವಿ. ಅವ್ರ ಪರ್ಸನಲ್ ಅವ್ರದ್ದು ಅದೇನೇ ಆಗಿದ್ರು ನಾವು ಹೇಳೋಷ್ಟು ದೊಡ್ಡವರಲ್ಲ. ಅದಕ್ಕೆ ನ್ಯಾಯಾಲಯ ಇದೆ ಹೇಳುತ್ತೆ. ದರ್ಶನ್ ಅವ್ರ ಬಗ್ಗೆ ಹೇಳಕ್ಕೆ ಕೋರ್ಟ್ ಇದೆ, ಮಾತಾಡುತ್ತೆ. ಹಿರಿಯರಿಂದ ಶುರು ಮಾಡೋಣ. ಅಮ್ಮ ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆ ಎನರ್ಜಿ ಸೀಕ್ರೆಟ್ ಏನು ಅಂತ ನಿಮ್ದು? ನಮ್ದ ರಾಗಿ ರೊಟ್ಟಿ, ರಾಗಿ ಮುದ್ದೆ. ನಮ್ಗೇನ ತಂದ್ಕೊಟ್ಟು ಸಾರು ಮುದ್ದೆ ಅಲ್ಲಿ ಮಾಡ್ಕೊಂಡ್ ತಂದಿದ್ದೀರಾ? ನಮ್ಗೆ ಖಂಡಿತ ಬನ್ನಿ, ಎಲ್ಲ ಮನೆಗ್ ಬನ್ನಿ. ಇಲ್ಲೆಲ್ಲ ಮಾಡ್ಕಂತಂದ್ರೆ ನೀವು ಕೆಲ್ಸದ ಮಧ್ಯೆ ತಿನ್ನಕ್ಕಾಗಲ್ಲ. ಮನೆಗ್ ಬನ್ನಿ, ಹಾಸನಿಗೆ ಬನ್ನಿ, ತೋಟಕ್ಕೆ. ಒಳ್ಳೆ ಮುದ್ದೆ, ಕೋಳಿ ಸಾರು,
ಕೈಮಾ ಸಾರೆಲ್ಲ ಕೊಡ್ತೀವಿ ಅವಾಗ. ನೀವು ತಿನ್ನೋರ ತಿಂದೇ ಇರೋರ? ತಿನ್ನೋರೆ ಅಮ್ಮ. ಓಕೆ, ಸಿನಿಮಾ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಹಾ, ಒಮ್ಮೆ ಬನ್ನಿ ಬರುವ. ಬನ್ನಿ ಬನ್ನಿ. Okay. ಸಿನಿಮಾ ಇಟ್ಟಾಗ್ಲಿ ಅಂತ ಎಲ್ರು ಪ್ರೇಯರ್ ಮಾಡಿ ದೇವ್ರಿಗೆ ಒಳ್ಳೇದಾಗ್ಲಿ ಅಂತ. ಆಮೇಲೆ ಎಲ್ಲ ಸೇರಿ ಪಾರ್ಟಿ ಮಾಡೋಣ. ಮಚ್ಚ ಮೊನ್ನೆ 10,000 ದುಡ್ಡು ಇಸ್ಕೊಂಡಲ್ಲ, ಮುಂತೆಂಡಲ್ ಕೊಡ್ತೀನಿ ಅಂತ ಪ್ರೈಸ್ ಕೊಡ್ತೀಯ ಇವತ್ತು? ಕನ್ನಡ ಪಿಕ್ಚರ್ ಎಲ್ಲಾನು ಬರೀರಿ. ಪ್ರಜಾವಾಣಿ ಎಡ್ತಾನೆ ನೀವು ಚೆನ್ನಾಗಿ ಬರೀರಿ, ಸೂಪರ್ ಬರೀಬೇಕು. ಕನ್ನಡ ಹೆಡ್ಲೈನ್ ಹಾಕ್ಬೇಕು, ನಮ್ಗೆ ಬಿಡ್ಬೇಕು ನೀವು ಸಿನಿಮಾಗೆ ಅಂತ ಹೆಡ್ಲೈನ್ ಹೇಳಿ. ಇವಾಗ ಅರುಣ್ ಸರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ನಿಮ್ಮ ಮಾತು ಸರ್. ನಮ್ದೇನಿಲ್ಲಮ್ಮ, ಎಲ್ಲ ಇವ್ರದೇ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಹಚ್ಚೆ ಹಾಕ್ಸ್ಕೊಂಡವ್ರಿಗೆಲ್ಲ ದುಡ್ಡು ಕೊಟ್ಟಿದಾರಂತ. ದರ್ಶನ್ ಅಂತ ಹಚ್ಚೆ ಹಾಕ್ಸ್ಕೊಂಡು ದುಡ್ಡು 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 ಆಟೋ ಮೇಲೆ ಬರ್ಸ್ಕೊಂಡಿದ್ದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ದರ್ಶನ್ ಹೋಗ್ತಾನೆ, ದುಡ್ಡು. ಎಲ್ಲಿ ಅಭಿಮಾನಿಗಳ ಸೇರಬೇಕು, ದುಡ್ಡು. ಎಲ್ಲಿ ಧ್ವಜ ಹಿಡಿಬೇಕು, ದುಡ್ಡು. ಎಲ್ಲಿ ಡಿ ಬಾಸ್ ಅಂತ ಕೂಗಿಸ್ಬೇಕು, ದುಡ್ಡು ಕೊಟ್ಟಿದ್ದಾರೆ. ಸಿನಿಮಾ ರಿಲೀಸ್ ಆದ ಕಟೌಟಿಗೆ ಹಾಲಿನ ಅಭಿಷೇಕ ಎಲ್ಲ ಆಗ್ಬೇಕು, ಕುರಿ ಬಲಿ ಎಲ್ಲಿ ಕೊಡ್ಬೇಕು, ಎಲ್ಲ ದುಡ್ಡು ಕೊಟ್ಟಿದ್ದಾರೆ. ಸಿನಿಮಾ ಪ್ರೊಡ್ಯೂಸರ್ ತಿಂಗಳಿಗೆ 2.5 ಲಕ್ಷ ಕೊಡಬೇಕಿತ್ತಂತೆ, ಇವರೊಂದು 2.5-3 ಲಕ್ಷ ಹಾಕ್ತಿದ್ರಂತೆ 5-6 ಲಕ್ಷ ಅಭಿಮಾನಿ ಸಂಘಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ. ಎಲ್ಲಿ ಡಿ ಬಾಸ್ ಅಂತ ಕೂಗಿಸ್ಬೇಕು, 5-6 ಲಕ್ಷ ಅಭಿಮಾನಿ ಸಂಘಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ದುಡ್ಡು.